ಬೆಂಗಳೂರಿನ ಹಲವೆಡೆ ಧಾರಾಕಾರವಾಗಿ ಕಳೆದ ಕೆಲ ಗಂಟೆಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಹಲವು ಏರಿಯಾಗಳಲ್ಲಿ ಅಧ್ವಾನವೇ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಹಾಗಾದ್ರೆ ಮಾತ್ರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟೆ, ಜಯನಗರ, ವಿಜಯನಗರ, ಚಂದ್ರಲೇಔಟ್, ರಾಜಾಜಿನಗರ, ಆರ್ಟಿ ನಗರ, ಹೆಬ್ಬಾಳ, ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಕೋರಮಂಗಲ ಮತ್ತು ಕಾಮಾಕ್ಷಿ ಪಾಳ್ಯದಲ್ಲೂ ಕೂಡ ಹೀಗೆ ಇದೆ ಪರಿಸ್ಥಿತಿ. ಸುಂಕದಕಟ್ಟೆ ಇರ್ಬೋದು, ನಾಗರಬಾವಿ, ಯಶವಂತಪುರ, ಪೀಣ್ಯ, ಬೊಮ್ಮನಹಳ್ಳಿ, ನಾಯಂಡಹಳ್ಳಿ ಸೇರಿದಂತೆ ವಿವಿಧೆಡೆಯಲ್ಲಿ ಮಳೆ ಆಗ್ತಾ ಇದೆ. ಮಳೆಯಿಂದ ನಾನಾ ಕಡೆಗಳಲ್ಲಿ ಒಂದು ಹಳ್ಳದಲ್ಲಿ ನೀರು ತುಂಬಿರೋದ್ರಿಂದ ತುಂಬ ಜನ ವಾಹನ ಸವಾರರು ಬೆಳಗ್ಗೆ ಕೂಡ ಬಿದ್ದಂತಹ ಅನೇಕ ಘಟನೆಗಳು ಕಂಡು ಬಂತು. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲದ ಪರಿಣಾಮ ಅಂಡರ್ ಪಾಸ್ಗಳು ಕೂಡ ಡೆಡ್ಲಿ ಆಯಿತು. ಕೆಲ ಅಂಡರ್ ಪಾಸ್ಗಳನ್ನು ಮುಚ್ಚಿಬಿಡ್ತಾರೆ, ಅಂದರೆ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮೂಲಕ ಎಂಟ್ರಿ ಸಿಗೋದಿಲ್ಲ. ಕೆಲ ಅಂಡರ್ ಪಾಸ್ಗಳು ಹಾಗೇ ಇದ್ದ ಪರಿಣಾಮ ಅಲ್ಲಿ ಸಂಚಾರ ಮಾಡೋದಕ್ಕೆ ಹೋದಂತಹ ಕಾರ್ಗಳು ಅಲ್ಲೇ ಸಿಕ್ಕಾಕೊಂಡು ಅಲ್ಲೇ ಕಚ್ಕೊಂಡು, ಅಂದರೆ ಸೈಲೆನ್ಸರ್ಗೆ ನೀರು ಹೋಗಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗಲ್ಲ ಅಲ್ವಾ, ಅದೇ ಪರಿಸ್ಥಿತಿಯನ್ನು ಐಷಾರಾಮಿ ಕಾರುಗಳು ಕೂಡ ನೋಡಬೇಕಾಗಿ ಬಂತು. ನೋಡ್ತಾ ಇದ್ದೀರಾ ನೀವು, ಒಂದು ವೈಟ್ ಕಲರ್ ಕಾರು ಹಿಂಗೆ ನಿಂತಿದೆ ಅಂತ. ಇನ್ನೊಂದು ಕಡೆಗೆ ಈ ದೃಶ್ಯ ಅಂತೂ ಗಾಡಿಗಳಿರ್ಬೋದು ಅಥವಾ ಪಾಪ ಡೆಲಿವರಿ ಬಾಯ್ಸ್ ಇರ್ಬೋದು, ಅವರಿಗೆಲ್ಲ ಅವ್ರ ಗಾಡಿನ ರಕ್ಷಣೆ ಮಾಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಹಾಗೇನು ಇನ್ನೂ ಸೈಲೆನ್ಸರ್ಗೆಲ್ಲ ನೀರು ಹೋಗುತ್ತೆ ಅನ್ನುವಂತಹ ಆತಂಕ. ಹೀಗಾಗಿ ಎತ್ತರದ ಪ್ರದೇಶಗಳಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸೋದಕ್ಕೆ, ಉಳಿದ ವಾಹನಗಳು ಹೆಂಗೆ ಮುಳುಗೋಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಒಂಚೂರು ಜಾಗ ಇಲ್ಲ, ನೀರು ಶೇಖರಣೆ ಆಗಿದೆ. ಅಧ್ವಾನಗಳ ಸರಮಾಲೆ, ಪೂರ್ವ ಮುಂಗಾರು ಮಳೆಯ ಕಾರಣಕ್ಕೆ ಬೆಂಗಳೂರಿನಲ್ಲಿ ಈ ಬಾರಿ ಕೂಡ ಸೃಷ್ಟಿಯಾಗಿದೆ. ಬೆಂಗಳೂರಿನ ಕೆಲ ಏರಿಯಾಗಳ ಸ್ಥಿತಿ ಇದೆಯಲ್ಲ, ಅದು 20 ಮೀಟರ್ ಮಳೆ ಬಂದರೂ ಕೂಡ ತಡ್ಕೊಳಕ್ಕಾಗಲ್ಲ. ಜಸ್ಟ್ 20 ಮೀಟರ್, 100 ಮಿಲಿಮೀಟರ್ ಮಳೆ ಎಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಸೂಕ್ಷ್ಮ ಪ್ರದೇಶ ಅಂತ ಬೆಂಗಳೂರಿನಲ್ಲಿ ಎಷ್ಟಿದೆ ಕೇಳಿದ್ರೆ ನೀವು, ಆಲ್ಮೋಸ್ಟ್ ಒಂದು 200ಕ್ಕೂ ಹೆಚ್ಚು ಪ್ರದೇಶ ಇದೆ. ಅದೇ ಥರ 10-15 ನಿಮಿಷ ಮಳೆ ಬಂದರೆ ಸಾಕು, ಅಲ್ಲಿ ಕಂಪ್ಲೀಟ್ ಮುಳುಗು ಹೋಗೋ ಸಿಚುವೇಶನ್ ಇರುತ್ತೆ. ಅಂಡರ್ಪಾಸ್ಗಳು ಈಗಲೂ ಬದಲಾಗಿಲ್ಲ, ಈಗಲೂ ಡೆತ್ ಟ್ರ್ಯಾಪ್ ಥರನೇ ಕಾಣಿಸುತ್ತೆ. ವಾಹನಗಳಿಗೆ ಅಪಾಯಕಾರಿಯಾಗಿದೆ. ಒಂದು ಕಾರು ಮುಂದಕ್ಕೆ ಹೋಗೋಕ್ಕಾಗಿಲ್ಲ, ಕಾರಣ ಅದು ಅಲ್ಲೇ ನಿಂತಿರೋದನ್ನು ಗಮನಿಸ್ತಾ ಇದ್ದೀರ.